ಖಾದರ್ ಸಾಹೇಬರು ಸ್ಪೀಕರ್ ಆದಮೇಲೆ ನಾವು ಸ್ಪೀಕರ್ ಅನ್ನುವಂಥ ಆ ಪಟ್ಟವನ್ನು ನೋಡೋ ದೃಷ್ಟಿಕೋನ ಬದಲಾಯಿತು. ಯಾಕಂದರೆ ಕೇವಲ ಸದನಕ್ಕೆ ಸೀಮಿತರಾಗಿದ್ದಂಥ ಸ್ಪೀಕರ್ಗಳು ಅಂತ ಕೆಲವರು ಕರೆಸ್ಕೊಂಡಿದ್ರೆ, ನೀವು ಒಂದಿಷ್ಟು ಕೆಲಸಗಳನ್ನು ಮಾಡಿದ್ದೀರಿ, ಪುಸ್ತಕ ಮೇಳ, ಮತ್ತೊಂದು ಮಗದೊಂದು. ಈ ಹೊಸ ಹೊಸ ಕಲ್ಪನೆಗಳು, ಈ ವಿಧಾನಸಭೆ, ಶಾಸಕರು, ಸಚಿವರು, ಕಲಾಪ, ಇದನ್ನು ಬಿಟ್ಟು ಹೊಸ ಕಲ್ಪನೆಗಳು ಹೇಗೆ ಖಾದರ್ ಅವ್ರ ತಲೆಯಲ್ಲಿ? ಇಲ್ಲ, ನಮ್ಮ ಹಿಂದಿನದಲ್ಲೂ ಕೂಡ ನಾನು ಯಾವ ಜವಾಬ್ದಾರಿ ವಹಿಸಿದಾಗ ಏನು ಹೊಸತನ್ನು ಮಾಡಬೇಕಂತ ಆಲೋಚನೆ ಇರ್ತದೆ. ಸೊ ಕೆಲವೊಂದು ಸಲಹೆ ಸೂಚನೆ ಕೊಟ್ಟಿರ್ತಾರೆ, ಚರ್ಚೆ ಮಾಡುವಾಗ ಆ ರೀತಿ ಮಾಡ್ಬೋದು ಅಂತ ಸಡನ್ ಐಡಿಯಾ ಬರ್ತದೆ. ಅದು ಎಲ್ಲಿ ಅದನ್ನು ಹೋದಾಗ ಒಂದು ಕಡೆಯಲ್ಲಿ ಪುಸ್ತಕ ಮೇಲೆ ಮಾಡ್ತಾಯಿದ್ದರೆ ನಮ್ಮಲ್ಲಿ ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಕಡೆ ಹೋದಾಗ ನಮ್ಮ ಅನುಭವ ಮಂಟಪದ ಫೋಟೋ ಒಂದು ಗ್ಯಾಲರಿ ನೋಡಿದಾಗ ಇದು ಯಾಕೆ ನಾವು ನಮ್ಮ ಸ್ವರ್ಣ ಸೌಧ ನಾವು ಆಗಬಾರ್ದು. ನಾನು ಜಯಚಾಮರಾಜೇಂದ್ರ ಅವರ ಒಂದು 50 ವರ್ಷದ ಒಂದು ಕಾರ್ಯಕ್ರಮಕ್ಕೆ ಹೋಗಿದೆ, ಫೋಟೋ ಗ್ಯಾಲರಿ ಅಂತ ಮಾಡಿದರು, ನಮ್ಮ ಆಹ್ವಾನಿಸಿದ್ರು. ಅವ್ರು ಫೋಟೋ ಗ್ಯಾಲರಿಗೆ ಹೋದೆ. ಅಲ್ಲಿ ಹೋದಾಗ ಬೇರೆ ಬೇರೆ ಫೋಟೋಗಳಿತ್ತು. ಫಸ್ಟ್ 1881ರಲ್ಲಿ ಇಡೀ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ರಾಜರು ಅವತ್ತು ಪ್ರಾರಂಭ ಮಾಡಿದ್ದು. ಆದರೆ ಯಾಕೆ ಈ ಫೋಟೋದೆಲ್ಲ ನಾವು ಜನರಿಗೆ ಪರಿಚಯ ಮಾಡಬಾರ್ದು, ಇದನ್ನು ವಿಧಾನಸಭೆ ಸುತ್ತಮುತ್ತಲು ಹಾಕಿಕೊಂಡು ಬರುವಂಥ ವಿದ್ಯಾರ್ಥಿ ಯುವಕರಿಗೆ ಮಾಹಿತಿ ಕೊಡಬೇಕು. ಅದನ್ನು ಕೂಡ ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಪುಸ್ತಕ ಮೇಳ ಏನು 2025ಕ್ಕೆ ಒಂದು ಸದನ, ಅದಕ್ಕಿಂತ ಮುಂಚಿನ ದಿವಸ ಒಂದು ಪುಸ್ತಕ ಮೇಳ, ಸ್ವಲ್ಪ ಜನ ಬಂದರು ಬಿಟ್ಟರು, ಆಯಿತು. ಸ್ಪೀಕರ್ ಖಾದರ್ ಅವರು ಬದಲಾದರು ಅಂತಂದರೆ ಪುಸ್ತಕ ಮೇಳ ಅಲ್ಲಿಗೆ ನಿಂತು ಹೋಗ್ಬಿಡುತ್ತಾ? ಅಥವಾ ಪುಸ್ತಕ ಮೇಳದ ಆಲೋಚನೆ, ಆಯೋಜನೆ ಕೇವಲ ಖಾದರ್ ಅವರು ಇರೋರ್ಗೆ ಮಾತ್ರನಾ, ಅದು ಮುಂದುವರಿಯುತ್ತಾ? ಇಲ್ಲ, ಇದನ್ನು ಮುಂದುವರಿಸಬೇಕಂತೇಳಿ ಬಹುಶಃ ನಮ್ಮ ಈ ಒಂದು ಕಾರ್ಯಕ್ರಮಗಳು ಇವತ್ತು ಫಸ್ಟ್ ಆಗಿದ್ದೇವೆ. ಇನ್ನು ಮುಂದೆ ಒಂದು ಈಗ ಕೆಲವೊಂದು ಲೋಪದೋಷಗಳು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ಸಲಕ್ಕೆ ಪ್ರಪ್ರಥಮ ಬಾರಿ ಮಾಡಿದ್ದು, ನಮ್ಗೆ ಯಾವ ಐಡಿಯಾ ಏನಂತಿಲ್ಲ. ಪ್ರತಿ ವರ್ಷ ಕಂಟಿನ್ಯೂ ಮಾಡಬೇಕಂತ ನಾವು ಒತ್ತಾಯ ಮಾಡಿದ್ದೇವೆ. ಮನೆ ಮುಖ್ಯಮಂತ್ರಿ ಕೂಡ ಇವತ್ತು ಅದನ್ನು ಒಪ್ಪಿರ್ತಾರೆ. ಮತ್ತು ಯಾವುದೇ ಸ್ಪೀಕರ್ ಬಂದರೂ ಕೂಡ ಇಂದಿನ ಸ್ಪೀಕರ್ ಮಾಡಿದಂಥ ಎಲ್ಲ ಉತ್ತಮ ಕೆಲಸವನ್ನು ಖಂಡಿತವಾಗಿ ಮುಂದುವರಿಸ್ಕೊಂಡು ಕಂಟಿನ್ಯೂ ಬರ್ತಾರೆ. ಬರದಿದ್ದರೆ ಜನ ಕೇಳ್ತಾರೆ, ಯಾಕೆ ನೀವು ಮಾಡೋದಿಲ್ಲ ಅಂತೇಳಿ ಜನ ಕೇಳುವಂಥ ಪರಿಸ್ಥಿತಿ ಬರ್ತದೆ. ಎಲ್ಲರ ಸಲಹೆ ಸೂಚನೆಗಳನ್ನು ಸಮಗ್ರ ಮಾಡಿ ಇವತ್ತು ಎಲ್ಲಿವರೆಗೆ ಅಂತಂದ್ರೆ, ನಾನು ಆಗಲಿ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಚೀಟಿ ತೊಗೊಂಡು ಬರಬೇಕಿತ್ತು ವಿಧಾನಸೌಧಕ್ಕೆ. ಇವತ್ತು ಆಧಾರ್ ಕಾರ್ಡ್ ತೊಗೊಂಡು ಆರಾಮಾಗಿ ವಿಧಾನಸೌಧ, ಸದನದ ಬಾವಿ ಎಲ್ಲವನ್ನು ನೋಡೋದಕ್ಕೆ ಅವಕಾಶ ಸಿಕ್ಕಿದೆ. ಏನನ್ಸುತ್ತೆ ಹೀಗೆ ಜನ ವಿಧಾನಸೌಧದ ಒಳಗೆ, ಯಾಕಂದರೆ ಜನರ ಶಕ್ತಿ ಸೌಧ ಇದು, ಹೌದು, ಒಳಗೋಡಾಡುವಾಗ ನೋಡುವಾಗ ನನಗೆ ಅತ್ಯಂತ ಖುಷಿ ಆಗ್ತದೆ. ಜನಸಾಮಾನ್ಯರು, ದುರ್ಬಲ ವರ್ಗದವರು, ವಯಸ್ಸಾದವರು, ಮಕ್ಕಳು, ಹಿರಿಯರು, ತಂದೆ ತಾಯಿ ಎಲ್ಲರೂ ಕೂಡ ಜೊತೆಯಾಗಿ ಬಂದು ವಿಧಾನಸೌಧ ಸ್ವಂತ ಒಂದು ಕಟ್ಟಡದ ಮನೆ ಥರ ಬಂದು ನೋಡಿಕೊಂಡು ಆನಂದಿಸ್ತಿದ್ದಾರೆ. ನನಗೆ ನನ್ನ ಕನಸೇ ಇದಿತ್ತು ಸ್ಪೀಕರ್ ಆದಾಗ, ವಿಧಾನಸೌಧನು ಸಾರ್ವಜನಿಕರಿಗೆ ಇದು ಈ ಪ್ರತಿಯೊಬ್ಬರ ಸೌಧ ಎಂಬ ಭಾವನೆ ಬರಬೇಕೆಂಬ ಒಂದು ವ್ಯವಸ್ಥೆ ಆಗಬೇಕಂತೇಳಿ ಬಹುಶಃ ದೇವರದನ್ನು ಈ ಒಂದು ಪುಸ್ತಕದ ಮೇಲೆ ಮುಖದೊಂದು ನನ್ನ ಕನಸೇನಿಸ ನೆನಸು ಮಾಡಿದೆ ಹೇಳಲಿಕ್ಕೆ ಬಯಸ್ತೇನೆ. ಬಹುತೇಕ ಇಡೀ ರಾಜ್ಯದ ಜನ ಬಹಳ ಕುತೂಹಲದಿಂದ ಕಾಯುವ 15 ದಿನಗಳು ಏನು ಅಂತಂದರೆ ಸದನ. ಇಡೀ ವರ್ಷ ನಮ್ಮ ಕುಂದುಕೊರತೆಗಳು, ನಮ್ಮ ಸಮಸ್ಯೆಗಳು, ನಾವು ಓಟ್ ಹಾಕಿರೋ ಕಳಿಸಿರೋ ಜನಪ್ರತಿನಿಧಿ ನಮ್ಮೂರಿನ ಸಮಸ್ಯೆ ಬಗ್ಗೆ ಮಾತಾಡ್ತಾರಾ, ನಮ್ಮ ಮನೆ ಎದುರುಗಡೆ ರಸ್ತೆ ಬಗ್ಗೆ ಮಾತಾಡ್ತಾರಾ ಅನ್ನುವಂಥ ಹಲವು ಕಲ್ಪನೆ, ಕನಸುಗಳನ್ನು ಕಟ್ಕೊಂಡಿರುವಂಥ ಸದನ ಆರಂಭ ಆಗ್ತಾ ಇದೆ. ಈ ಜನರ ಕನಸಿನ ಈ ಸದನದಲ್ಲಿ ಏನೇನು ಪ್ರಮುಖವಾಗಿ ಈ ಸಲ ಆಗಲೇಬೇಕು ಅನ್ನುವಂಥ ನಿರ್ಧಾರಗಳಿದೆ? ಸದನದ ಸಿದ್ಧತೆ ಹೇಗಿದೆ ಸರ್ಕಾರದ ಮಟ್ಟದಲ್ಲಿ? ಇಲ್ಲ, ಸದನ ಈಗ 3ನೇ ತಾರೀಕಿನಿಂದ 21ನೇ ತಾರೀಕು ನಡೆಯಲಿಕ್ಕಿದೆ. 7ನೇ ತಾರೀಕಿಗೆ ಮನೆ ಮುಖ್ಯಮಂತ್ರಿ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಬಹುಶಃ 3ನೇ ತಾರೀಕಿಗೆ ಸನ್ಮಾನ್ಯ ರಾಜ್ಯಪಾಲರು 2 ಸದನ ಉದ್ದೇಶಿಸಿ ತಮ್ಮ ಸಂದೇಶವನ್ನು ನೀಡಲಿದ್ದಾರೆ. ತದನಂತರ ಚರ್ಚೆ ನಡೀತಾ ಇದೆ, ಮತ್ತು ಬಜೆಟ್ ಮೇಲೆ ಚರ್ಚೆ ನಡೀತದೆ. ಹಲವಾರು ಬಿಲ್ಲುಗಳು ಇವತ್ತು ಪಾಸಾಗಲಿಕ್ಕೆ ಇದೆ, ಕೆಲವೊಂದು ರೆಸೊಲ್ಯೂಷನ್ ಕೂಡ ಪಾಸಾಗುವಂಥ ಚಾನ್ಸಸ್ ಇದೆ. ಸೊ ನಮ್ಮ ವಿಧಾನಸಭೆ ನಿಯಮಕ್ಕೆ ಅನುಗುಣವಾಗಿ ಏನೆಲ್ಲ ಅವಕಾಶಗಳಿದೆ ಮತ್ತು ಏನೆಲ್ಲ ಯೋಜನೆ ಮಾಡ್ಬೋದು, ಆ ಎಲ್ಲ ಕೆಲಸ ಕಾರ್ಯಗಳು ಒಂದು ಒಮ್ಮತದಿಂದ, ಆಡಳಿತ ಪಕ್ಷ ಪ್ರತಿಪಕ್ಷ ಒಮ್ಮತದಿಂದ ಸದನ ಅತ್ಯುತ್ತಮ ಮಾಡಬೇಕೆಂಬ ಇಚ್ಛೆ ಇದೆ. ಅದು ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಈವರೆಗೆ ಆಗಿರೋ ಸದನಗಳೆಲ್ಲವನ್ನು ಹೊರತುಪಡಿಸಿ ಬೇರೆ ಬೇರೆ ಐಡಿಯಾಗಳು ನಿಮ್ದಿದೆ. ರಿಕ್ಲೈನರ್ ಚೇರ್ಸ್ ಆಗಿರ್ಬೋದು, ವಿಶ್ರಾಂತಿಗೋಸ್ಕರ ಇಂತಿಷ್ಟೊತ್ತು, ಈ ಐಡಿಯಾಗಳ ಇನ್ಸ್ಟಾಲೇಷನ್ನು ಅಥವಾ ಅದನ್ನು ನೀವು ಕಾರ್ಯರೂಪಕ್ಕೆ ತರುವಂಥ ಮೈಂಡ್ ಹೇಗೆ, ಯಾಕೆ? ನೋಡಿ, ನಾನು ಕೂಡ ಶಾಸಕನಾಗಿದ್ದವನು. ನನಗೆ ಕೆಲವೊಂದು ಶಾಸಕ ಸಮಸ್ಯೆ ಏನಂತ ಗೊತ್ತಿರ್ತದೆ. ಶಾಸಕನಿಗೆ ಯಾಕೆ ಲೇಟಾಗಿ ಬರ್ತಾರೆ, ಯಾಕೆಲ್ಲ ಮೆಟನ್ ಮಿಸ್ ಆಗ್ತದೆ, ನಾನು ಕೂಡ ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಂಡವನು. ಒಂದು ಏನಂತ ಹೇಳಿದ್ರೆ, ನಾವು ಬೆಳಿಗ್ಗೆ 8 ಗಂಟೆಗೆ ನಾವು ರೆಡಿಯಾಗಿರ್ತೇವೆ LHಲ್ಲಿ. ಸೆಷನ್ ಇಲ್ಲ 11:30, 10, 11 ಗಂಟೆಗೆ ಇಟ್ಟರೆ ನಾವು ಬ್ರೇಕ್ಫಾಸ್ಟ್ ಮಾಡಿದಾಗ ಫ್ರೀ ಇದ್ದಾಗ ಬೇರೆ ಬೇರೆ ಜನ ಬರ್ತಾರೆ, ನಮ್ಮ ಕ್ಷೇತ್ರದ ಬರ್ತಾರೆ. ನಾವು ಅವರನ್ನು ಕರ್ಕೊಂಡು ಮಂತ್ರಿ ಹತ್ರ ಹೋಗ್ತೇವೆ. ಮಂತ್ರಿ ಹತ್ರ ಹೋಗಿ ಒಂದು ಮಂತ್ರಿ ಮೀಟಿಂಗ್ ಇದ್ದವ್ರು ಕಾದು ಕೂತು ಇನ್ನೊಂದು ಕೆಲಸಕ್ಕೆ ಹೋಗ್ತೇವೆ. ಅಲ್ಲಿ ಹೋದಾಗ ಅಸೆಂಬ್ಲಿ ಬರುವಾಗ ಇಲ್ಲಿ ಲೇಟ್ ಆಗ್ತದೆ. ಇದರಲ್ಲಿ ಒಂದು ಮಂತ್ರಿಗಳು ಕೂಡ ಟೈಮ್ ಸಿಕ್ಕಿದ್ರೆ ಅಲ್ಲಿ ಬೆಳಿಗ್ಗೆ ಮೀಟಿಂಗ್ ಇಟ್ಕೊಳ್ತಾರೆ, ಡೆವಲಪ್ಮೆಂಟ್ ಮೀಟಿಂಗ್.
ಅದಕ್ಕೆ ಆದಷ್ಟು ಬೇಗನೆ ಅಸೆಂಬ್ಲಿಯನ್ನು ಸ್ಟಾರ್ಟ್ ಮಾಡಬೇಕು. ಆದಷ್ಟು ಬೇಗನೆ ಅಸೆಂಬ್ಲಿಯನ್ನು ಸ್ಟಾರ್ಟ್ ಮಾಡಿದಾದ್ರೆ ನೇರವಾಗಿ ಮನೆಯಿಂದ ಅಥವಾ ರೂಮಿಂದ ನೇರವಾಗಿ ಇಲ್ಲಿಗೆ ಬರ್ತಾರೆ. ಬಂದಾಗ ಅವರಿಗೆ ನಾವು ಬ್ರೇಕ್ಫಾಸ್ಟ್ ವ್ಯವಸ್ಥೆ ಇತ್ತು ಮಾಡಿದ್ದೇವೆ. ಇನ್ನು ಬ್ರೇಕ್ಫಾಸ್ಟ್ ವ್ಯವಸ್ಥೆ ಮಾಡಿದಾಗ ಭಾಳ ಶಾಸಕರಕ್ಕೂ ಇತ್ತು, ಸರಿಯಾದೊಂದು ಊಟದ ವ್ಯವಸ್ಥೆ ಅಂತ ಇಲ್ಲಿ ಇರಲಿಲ್ಲ. ನಮ್ಗೆ ಕರೆಕ್ಟಾದ ಊಟದ ವ್ಯವಸ್ಥೆ ಬೇಕಾದಲ್ಲಿ ನಾವು ಹೊರಗೆ ಹೋಗ್ತೇವೆ ಅಂತೆ. ಹೊರಗೆ ಹೋದರೆ ಮತ್ತೆ ಬರುವುದಿಲ್ಲ, ಬರುವಾಗ ಲೇಟ್. ಅದಕ್ಕೆ ನಾವು ಇಲ್ಲೇ ಉತ್ತಮವಾದ ಊಟ ಕೊಟ್ಟರೆ ಯಾರು ಹೊರಗೆ ಹೋಗೋದಿಲ್ಲ, ಬಹುತೇಕ ಇಲ್ಲೇ ಇರ್ತಾರೆ. ಇನ್ನು ನೋಡಿ ಏನು ಸೆಷನ್ ನಮ್ಮ ಇದರಲ್ಲಿ ಅಧಿವೇಶನದಲ್ಲಿ ಶಾಸಕರುಗಳು ಎಲ್ಲ ಯುವಕರೆಲ್ಲ ಹೌದು 80 ವರ್ಷದವರು ಇದ್ದಾರೆ, 90 ವರ್ಷದವರು ಇದ್ದಾರೆ, 70 ವರ್ಷದವರು ಇದ್ದಾರೆ, 50 ವರ್ಷದವರು, 40 ವರ್ಷದವರು ಇದ್ದಾರೆ. ಅವ್ರಿಗೆಲ್ಲ ಒಂದೇ ರೀತಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವರು ಮಧ್ಯಾಹ್ನ ಊಟ ಆದ ನಂತರ ಒಂದು 10 ನಿಮಿಷ ಆದರೂ ರೆಸ್ಟ್ ತಗೊಳ್ಬೇಕು. ಹಾಗೇನಿಲ್ಲ, ನಾವು ಊಟ ಮಾಡಿದ ನಂತರ ಎಲ್ಲಿಗೆ ಹೋಗ್ತು ಕೇಳಿದರೆ ಒಂದು 10 ನಿಮಿಷ ನಿದ್ದೆ ಮಾಡಿ ಬರ್ತದೆ ಅಂತ ಹೇಳ್ತಾರೆ ಇವರು. ಎಲ್ಲೆಚ್ಚಿ ಹೋಗಿ ಬರ್ತೇವೆ ಅಂತೇಳಿ. ನಾನು ಇನ್ನು ಮುಂದೆ ಅಲ್ಲಿಗೆ ಹೋಗಬೇಡಿ, ಇಲ್ಲೇ ನೀವು ಮಲಗಿ, ನಾನು ನಿಮಗೆ ಎಂತ ವ್ಯವಸ್ಥೆ ಬೇಕು ಇಲ್ಲೇ ಮಾಡ್ತೇವೆ. ಇಲ್ಲಿ ಬೆಲ್ಲಾದಾಗ ನೀವು ಒಳಗೆ ಬಂದರೆ ಆಯಿತು. ಅದಕ್ಕೆ ನಾವು ರಿಕ್ಲೈನರ್ ಚೇರ್ ನಾವು ಹಾಕ್ಬೇಕು. ಅದು ಬಾಡಿಗೆಯಲ್ಲಿ ತಂದು ಹಾಕುವಂಥ, ಪರ್ಮನೆಂಟ್ ಅಲ್ಲ. ಯಾಕೆ ನಾವು ಬರೀ 20-21 ದಿವಸಕ್ಕೆ ಯಾಕೆ ಅಂತ ಹೇಳಿ ಅದನ್ನು ಬಾಡಿಗೆ ತಂದು ಹಾಕ್ತೀವಿ. ನಾವು ಶಾಸಕರಿಗೆ ಏನೆಲ್ಲ ಅಟೆಂಡೆನ್ಸ್ ಹಾಕ್ಲಿಕ್ಕೆ ಮತ್ತು ಒಳಗೆ ಕೂತ್ಕೊಳ್ಳಿಕ್ಕೆ ಏನೆಲ್ಲ ಸವಲತ್ತು ಬೇಕಾ, ಏನೋ ವಾತಾವರಣ ನಿರ್ಮಾಣ ಬೇಕಾ, ಅದು ಮಾಡೋ ನನ್ನ ಜವಾಬ್ದಾರಿ. ನಾವು 1-2 ಗಂಟೆ ತನಕ ಸೆಷನ್ ನಡೆಸ್ಕೊಂಡು ಹೋದು. ಯಾಕೆ? ಯಾವುದೇ ಶಾಸಕ ಕಾಲಿಂಗ್ ಅಟೆನ್ಷನ್ ಇರಲಿ, ಕ್ವಶನ್ ಅವರ್ ಇರಲಿ, ಅರ್ಧ ಗಂಟೆ ಚರ್ಚೆ ಇರಲಿ, ಆ ದಿವಸದ ಅವನಿಗೆಲ್ಲ ಕೊಟ್ಟರೆ ಅವ್ನು ನೆಕ್ಸ್ಟ್ ಡೇ ಬರ್ತಾನೆ. ಅವನು ಪಾಪ ಅವನು 100 ಜನರ ಬಗ್ಗೆ ಕೇಳೋದು, ನಾವು 5 ಗಂಟೆ ತನಕ ಕೂತ್ಕೊಳ್ಳೋದು, 6 ಗಂಟೆ ಲೇಟ್ ಆಯಿತು ನಾಳೆ ಅಂತ ಎದ್ದು ಬಂದರೆ ನೆಕ್ಸ್ಟ್ ಅವ್ನು ಬರೋದೇ ಇಲ್ಲ. ಯಾಕೆ ಬರಬೇಕು? ಸೀನಿಯರ್ಸ್ನೆಲ್ಲ 1 ಗಂಟೆ ಬೆಳಿಗ್ಗೆ ಮಾತಾಡ್ತಾರೆ. ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಇದ್ದವ್ರಿಗೆ ಅವಕಾಶ ಇಲ್ಲ, ಅವ್ರಿಗೆ ಮತ್ತೆ ಅಟೆಂಡೆನ್ಸ್ ಯಾಕೆ ಹೋಗ್ತಾರೆ? ನಾನು ಇವತ್ತು ಬರೆದದ್ದು ನನಗೆ ಇವತ್ತು ಎಷ್ಟು ಹೊತ್ತಾದರೂ ಕೂಡ ಸಿಕ್ತ ಎಂಬ ಭಾವನೆ ಇದ್ದರೆ ನಾನು ಆಸಕ್ತಿಯಿಂದ ಪ್ರಶ್ನೆ ಕೇಳ್ತೇನೆ, ಆಸಕ್ತಿಯಿಂದ ಕಾಲ್ ಆಗ್ತೇನೆ, ನಾನು ಬಂದು ಚೆಸಬಲ್ಲಿ ಕೂತ್ಕೊಳ್ತೇನೆ, ನನಗೆ ಸಿಕ್ಕೋದನ್ನು ಕೂಡ ನಾನು ಕಾದೇ ಕೂತ್ಕೊಂಡು ಹೋಗ್ತೇನೆ. ಅದಕ್ಕಾಗಿ ಅವರು ಈ ಸಮಯ ನಮಗೆ ಕಷ್ಟ ಅದು ಚಿಂತೆ ಅಲ್ಲ. ಈ ಶಾಸಕರು ಏನಿದೆಯಾ ಅವರಿಗೆ ಕೊಡುವಂಥ ಸವಲತ್ತು ಮತ್ತು ಅವ್ರಿಗೆ ಕೊಡುವಂಥ ಅವಕಾಶ ಕೊಡಬೇಕೆಂಬ ನನ್ನ ತೀರ್ಮಾನ ಆಗಿದೆ.